ಒಳ ಮೀಸಲಾತಿ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳು, ಒಳ ಮೀಸಲಾತಿ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳು. ಈ 35 ವರ್ಷಗಳ ಹೋರಾಟ, ಒಳ ಮೀಸಲಾತಿ ಹೋರಾಟ ಕೊನೆ ಹಂತಕ್ಕೆ ಬಂದು ತಲುಪುತ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ 101 ಜಾತಿಗಳ ಒಳಗಡೆ ಇರ್ತಕ್ಕಂಥ ಬಲಾಢ್ಯ ಸ್ಪೃಶ್ಯ ಜಾತಿಗಳು ಇದಕ್ಕೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಸಂದರ್ಭ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸಚಿವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ನಾಗಮೋಹನ್ ದಾಸರವರ ಆಯೋಗವನ್ನು ಏನು ರಚನೆ ಮಾಡಿದ್ರೆ ಅವರ ಕೊಟ್ಟಿರುವ ಹೇಳಿಕೆಗಳನ್ನು ನೀವು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಮಾದಿಗ ಕುಟುಂಬ ಇವತ್ತು ಒತ್ತಾಯ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಗ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ಏನು ನಾಗಮೋಹನ್ ದಾಸ್ ಅವರ ವರದಿ ಈಗಾಗಲೇ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಬೇಕಂತೇಳಿ ಇವತ್ತು ಏನು ಇದೆ ವಿಶೇಷ ಸಂಪುಟದಲ್ಲಿ ಇದು ಜಾರಿ ಆಗಬೇಕು. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದವರು ನಮಗೆ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾದಂಥ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಹೊರತು ಬೇರೆ ಯಾರಿಗೆ ಅನ್ಯಾಯ ಆಗಿಲ್ಲ. ತಮಗೆ ನಾವು ವಿನಯಪೂರ್ವಕವಾಗಿ ನಿಮ್ಗೆಲ್ಲರಿಗೂ ಕೂಡ ನಾವು ಬೇಡ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಪರವಾಗಿ ನೀವು ಮಾತಾಡಿ. ನಮಗೆ 1% ಕೊಟ್ಟಿದ್ದಾರೆ, ಆ್ಯಕ್ಚುಲಿ 2% ಕೊಡ್ಬೇಕಂತೇಳಿ ನಾವು ಈಗಾಗಲೇ ನಾಗಮೋಹನ್ ದಾಸರಿಗೆ ನಾವು ಭಾಳ ಸಲ ಕೂಡ ನಾವು ಮೆಮೊರನ್ನು ಕೊಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಹೇಳಿರೋದು ಹಿಂದುಳಿಕೆ ಅಂತೇಳಿ ಹೇಳಿರೋದು, ಬ್ಯಾಕ್ವರ್ಡ್ನೆಸ್ ಅಂತ ಹೇಳಿರೋದು, ಜನಸಂಖ್ಯೆ ಆಧಾರದ ಮೇಲೆ ಇಟ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ಸೌಲಭ್ಯ ಬರಲ್ಲ. ಆದರೆ ಇವತ್ತು ಏನು ಸರ್ಕಾರ ವಿಶೇಷ ಸಂಪುಟ ಕರೆದಿದೆ, ಈ ಕೂಡಲೇ ಆ ಒಂದು ಅನುಮೋದನೆಯನ್ನು ಕೊಡಬೇಕು. ಇದು ಒಳ ಮೀಸಲಾತಿ ಜಾರಿ ಆಗಬೇಕು. 59 ಜಾತಿಯನ್ನು ಸೇರಿಸಿದ್ರೆ 10 ಜಾತಿ ಬೇರೆ ಜಾತಿಗಳನ್ನು ತಂದು ನಮ್ಗೆ ಸೇರಿಸಿದ್ದಾರೆ. ದಯವಿಟ್ಟು ಅದನ್ನು ಕೂಡ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಬೇಡ ಬುಡಗ ಸಂಗಮ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಸಣ್ಣಮಾರಪ್ಪ ಅಂತೇಳಿ. ಆತ್ಮೀಯ ಬಂಧುಗಳು, ಇವತ್ತು ಒಳ ಮೀಸಲಾತಿ ತಲಾಂತರದಿಂದ ಕೂಡ ನಾವು ಬೀದಿಯಲ್ಲಿ ಯಾರ್ದೋ ಜಾಗದಲ್ಲಿ ಟೆಂಟ್ಗಳು ಹಾಕೊಂಡು ಜೀವನ ಮಾಡ್ತಾ ಬಂದ್ವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಕಳೆದ್ರೂ ಸುತ್ತ ಇವತ್ತು ಇಂದಿಗೂ ನಾವು ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದೀವಿ. ಹಾಗಾಗಿ ಒಳ ಮೀಸಲಾತಿ ಜಾರಿ ಆಗಬೇಕಂತೇಳಿ ನಮ್ಮ ಸೋದರ ಸಂಬಂಧಿಗಳು, ನಮ್ಮ ದಲಿತ ಪರ ಸಂಘಟನೆಗಳ ಜೊತೆಗೆ ನಾವು 20 ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇವತ್ತು ನಾಗಮೋಹನ್ ದಾಸ್ ಅವರ ಕಮಿಟಿಯಲ್ಲಿ ವರದಿ ಆದ ನಂತರ ನಮ್ಮ ಮೂಲತಃ ಜಾತಿಗಳು 49 ಇದ್ದೀವಿ, ಮತ್ತೆ 10 ಜಾತಿಗಳು ಹಾಕಿದ್ರು. ತದನಂತರ ಅದರಲ್ಲಿ ಏನಾಯ್ತು, ಈ ಈರಸೇವ ಲಿಂಗಾಯತ ಜಂಗಮರ ಅನ್ನೋದು .1 .2 ಮಾಡಿದ್ರು. ನಾವೇನೋ ಆಯ್ತು ಬಿಡು ಸ್ವಾಮಿ, ಅವರ ಈರಸೇವ ಜಂಗಮ ಸಪ್ರೇಟ್ ಆಗಿ ಮಾಡಿ ಅವ್ರನ್ನ ಹೊರ ತೆಗಿರಿ ಅಂತ ಹೇಳ್ತೀವಿ. ಹಾಗಾಗಿ ಬಲಾಢ್ಯ ಸಮುದಾಯಗಳಿಂದ ನಾವು ವಂಚಿತರಾಗಿದ್ದೀವಿ. ಇವತ್ತು ಅದೇ ಬೇಡ ಬುಡಗ ಜಂಗಮ ಅಂತೇಳಿ ನಮಗೆ ಸಾಕಷ್ಟು 49 101 ಲಕ್ಷ ಚಿಲ್ಲರೆ ಜನಸಂಖ್ಯೆ ತೋರಿಸ್ತೀರಿ. ಅದರಲ್ಲಿ ಏನು ಮೆನ್ಷನ್ ಮಾಡ್ತೀರಿ ತಾವು? ಮತ್ತೆ ಇದನ್ನ ಸರ್ಕಾರ ಅದನ್ನ ಕುಲಶಾಸ್ತ್ರ ಅಧ್ಯಯನ ಮಾಡಿ ತೆಗೆಯೋದಕ್ಕೆ ಅವಕಾಶ ಇದೆ ಅಂತೇಳಿ ನಾಗಮೋಹನ್ ದಾಸ್ ಅವರು ಹೇಳಿದ್ರು. ಆಯಿತು ಸ್ವಾಮಿ, ಅದರಂತೆ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಒಳ ಮೀಸಲಾತಿ ಜಾರಿ ಆದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು. ನಾವು ಇದರ ವಿವಿಧ ಮೂಲಭೂತ ಸೌಕರ್ಯಗಳಿಂದ ನಾವು ವಂಚಿತರಾಗಿ ಬಂದಿದ್ದೀವಿ. ಹಾಗಾಗಿ ಒಳ ಮೀಸಲಾತಿ ಜಾರಿ ಆಗಲೇಬೇಕಂತೇಳಿ ನನ್ನ ಬೇಡ ಬುಡಗ ಸಂಘದಿಂದ ಆಗ್ರಹಿಸ್ತಿದ್ದೀನಿ. ಸರ್ ನಮಸ್ತೆ ಸರ್, ನನ್ನ ಬಸವರಾಜ ನಾರಾಯಣಕರ್ ಅಂತ ಚಂದಾಸರು ಹೊಲದಾಸರು ಮಾಲ್ದಾಸರ ಸಮುದಾಯದ ರಾಜ್ಯಾಧ್ಯಕ್ಷ. ನಂದು ಇವಾಗ ಮೊದಲು ನಾವು 49 ಜಾತಿಯಲ್ಲಿ ಇದ್ದೀವ, ಇವಾಗ 59 ಜಾತಿ ಅಂತ 1% ಕೊಟ್ಟಿದ್ದಾರೆ. ನಮ್ಮ ಸೋದರ ಸಮುದಾಯದ ಆದಂಥ ಚಲವಾದಿ ಸಮುದಾಯದವರು ನಮ್ಮನ್ನ ಚಲವಾದಿ ಸಮಾಜಕ್ಕೆ ಸಂಬಂಧಪಟ್ಟ ಇವು ನಮ್ಮಲ್ಲಿ ಇರಲಿ ಅಂತ ಕೇಳ್ತಾ ಇದ್ದಾರಂತೆ. ಇದು ದೊಡ್ಡ ತಪ್ಪು. ಯಾಕಂದರೆ ಸೋದರರೇ, ಇವಾಗ ನಾವು 80 ವರ್ಷ ಆಯಿತು ಸ್ವತಂತ್ರ ಬಂದು. 80 ವರ್ಷ ಆದರೂ ನೀವು ನಮಗೇನು ಕೊಟ್ರಿ? ಇಲ್ಲಿವರೆಗೆ ಕೇಳ್ಬೋದಾಗಿತ್ತಲ್ಲ, ನೀವು ಇದರಪ್ಪ ತೋಡ್ರಿ ಅಂತ ಕೇಳ್ಬೋದಾಗಿತ್ತಲ್ಲ. ಎಲ್ಲ ಸ್ಥಾನಮಾನ ಎಲ್ಲ ನೀವೇ ತೊಗೊಂಡ್ರಿ, ನಮಗೇನು ಕೊಟ್ರಿ? ನಾಗಮೋಹನ್ ದಾಸ್ ಅವರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೈಜಲ್ಲಿ ಒಳ ಮೀಸಲಾತಿ ಪ್ರಕಾರ ನಮ್ಮನ್ನು 1% ಗುರುತಿಸಿದರು. ದಯವಿಟ್ಟು ನಾವು 1%ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀವ. ಯಾವುದೇ ಕಾರಣಕ್ಕೆ ನಿಮ್ಮ ಜೊತೆಯಲ್ಲಿ ಬರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ 80 ವರ್ಷದಿಂದ ನಾವು ನಿಮ್ಮ ಜೊತೆ ಇದ್ದೀವಲ್ಲ, ಏನು ಮಾಡಿದ್ರು ನೀವು ನಮಗೆ? ಎಲ್ಲ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮಗಳು ಎಲ್ಲ ನೀವೇ ಪಡ್ಕೊಂಡ್ರಿ. ನಮಗೇನು ಕೊಟ್ರಿ? ಏನೂ ಕೊಟ್ಟಿಲ್ಲ. ಆದ್ದರಿಂದ ದಯವಿಟ್ಟು ನಾಗಮೋಹನ್ ದಾಸ್ ಅವರು ಏನು 1% ನಮ್ಮನ್ನು ಅಲೆಮಾರಿಗಳು ಹಾಕಿದಾರು ಚಂದಾಸರ ಸಮುದಾಯ, ನಾವು ಅದರಲ್ಲೇ ಇಷ್ಟಪಡ್ತೀವಿ ಅಂತ ಈ ಮೂಲಕ ನಾವು ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕಳೆದ ಒಂದು 3-3.5 ದಶಕಗಳ ಹೋರಾಟ ಬಹುಶಃ ಇವತ್ತು ಕೊನೆಗೊಳ್ಳಲಿದೆ, ಒಂದು ಸುಖಾಂತ್ಯ ಕಾಣಲಿದೆ ಅಂತ ಹೇಳಿ ಬಹಳ ದೊಡ್ಡ ನಿರೀಕ್ಷೆಯಿಂದ ಇಲ್ಲಿ ಸಾವಿರಾರು ಜನ ಬಂದಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಏನು ಸದಾಶಿವ ಆಯೋಗ ಒಳ ಮೀಸಲಾತಿ ಮಾಡ್ಬೋದು ಅಂತೇಳಿ ಒಂದು ವರದಿಯನ್ನು ಕೊಡ್ತು. ಆದರೆ ಅದರ ನಂತರ ದಿನಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸು ಪೆಂಡಿಂಗ್ ಇದ್ದ ಕಾರಣಕ್ಕೆ ವರ್ಷಾನುಗಟ್ಟಲೆ ಎಳ್ಕೊಂಬಂತು. ಆದರೆ ಮತ್ತೆ ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಮತ್ತೆ ಹೇಳಿತು ರಾಜ್ಯ ಸರ್ಕಾರಗಳು ತೀರ್ಮಾನ ತಗೋಬೋದು ಅಂತೇಳಿ. ಅದರ ನಂತರವೂ ಕೂಡ ಸುಮಾರು 1 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಅದನ್ನು ಎಳ್ಕೊಂಬಂದಿರೋದನ್ನು
ಮತ್ತು ನಾಗಮೋಹನ್ ದಾಸು ಒಂದು ಆಯಿತು, ಮತ್ತು ಎರಡನೇ ಸರಿ ಸಮಿತಿಯನ್ನು ಮಾಡಿದ್ರು. ಅದರ ಆಧಾರದ ಮೇಲೆ ಈಗ ಏನು ABCDE ಅಂತೇಳಿ 5 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಮತ್ತು ಅದರಲ್ಲೂ ಕೂಡ ತಕರಾರು ಬಂತು. ಏನು ಹೊಲೆಯರ ಒಂದಿಷ್ಟು ಜಾತಿಗಳನ್ನು ಮಾದಿಗರ ಗುಂಪಿಗೆ ಸೇರಿಸಿದ್ದಾರೆ, ಮತ್ತು ಒಂದು ಗುಂಪನ್ನು ಪ್ರತ್ಯೇಕವಾಗಿ ಎಕ್ಸ್ಟ್ರಾ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಈಗ ಹೊಲೆ ಮತ್ತು ಮಾದಿಗರ ಇಬ್ಬರಿಗೂ ಸಮಾನವಾಗಿ ಮಾಡಿ ಅಂತೇಳಿ ಎರಡೂ ಕಡೆಗೆ ಒಂದಿಷ್ಟು ಜನ ಮಾತಾಡ್ತಾ ಇದ್ರು. ಹಾಗಾಗಿ ಸರ್ಕಾರ ಮೊನ್ನೆ 14ನೇ ತಾರೀಕಿಗೆ ತೀರ್ಮಾನ ತಗೋಬೇಕಾಗಿತ್ತು, ಆದರೆ ಇವತ್ತು ತಗೋತೀನಿ ಅಂತ ಹೇಳಿದ್ರು. 5:15 ಅಂತ ಹೇಳಿದ್ರೆ ಮತ್ತೆ 7:15 ಹೋಗಿದೆ. ಹಾಗಾಗಿ ಈಗ ನಾವು ಸರ್ಕಾರ ಒಳ್ಳೆ ತೀರ್ಮಾನ ತಗೊಳ್ತಾರೆ ಅನ್ನೋ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ. ಬಹುಶಃ ಸಿದ್ದರಾಮಯ್ಯವರು ಇದನ್ನ ಡಿಲೇ ಮಾಡೋ ಮುಖಾಂತರ ಎರಡು ಜಾತಿಗಳ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ನನಗನ್ಸುತ್ತೆ ಈಗ ಇವ್ರನ್ನ ಹಳ್ಳಕ್ಕೆ ಬೀಳಿಸ್ಲಿಕ್ಕೆ ಹೋಗಿ ಅವರೇ ಹಳ್ಳಕ್ಕೆ ಬೀಳ್ತಾರೆ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಹಾಗಾಗಿ ಸಿದ್ದರಾಮಯ್ಯವರು ಆದಷ್ಟು ಬೇಗ ಇದನ್ನ ಒಂದು ತೀರ್ಮಾನ ತಗೊಂಡ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಎಲ್ಲ ಸಮುದಾಯಗಳು ಸಹೋದರತೆಯಿಂದ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ ನಂತರ ಮುಂದೆ ಬರುವಂತ ಬೇರೆ ಬೇರೆ ರಿಪೋರ್ಟ್ಗಳ ಆಧಾರದ ಮೇಲೆ ಬೇಕಾದ್ರೆ ಅಂಕಿ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತದೆ, ಅದನ್ನ ತಿದ್ದುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಲಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ. ನಮ್ಮ ಮಾದಿಗರಿಗೆ ಒಂದು ಚರಿತ್ರೆ ಸೃಷ್ಟಿ ಮಾಡುವಂಥ ದಿನ ಅಂದ್ಕೊಂಡಿದ್ವಿ ನಾವು. ಯಾಕಂದ್ರೆ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದಂತ 1 ವರ್ಷದಿಂದ ತೊಳ್ಕೊಂಡ್ಬಂದು ಇವತ್ತು 5 ಗಂಟೆಗೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೇನು ಮಾದಿಗರು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಮಾದಿಗರು ಇಲ್ಲಿ ಸೇರಿದ್ದೀವಿ. 5 ಗಂಟೆಗೆ ನಮ್ಮ ನಿರೀಕ್ಷಣೆ ಇತ್ತು. ಇವಾಗ ನಮ್ಮ ಹರಿರಾಮ್ ಅವರು ಹೇಳಿದಾಗೆ 7 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಹೋಗಿದೆ ಅಂತ ಹೇಳ್ಬಿಟ್ಟು ನಮಗೆ ಮೆಸೇಜ್ ಬಂದಿದೆ. ಆ ನಿಟ್ಟಿನಲ್ಲಿ ಏನು ನಿನ್ನೆ ಒಂದು ಬೆಳವಣಿಗೆ ಆಗಿದೆ. ಇಬ್ಬರು ವಲಯ ಮತ್ತು ಮಾದಿಗರಿಗೆ ಇಬ್ಬರಿಗೂ ಸಹ 6% ಡಿವೈಡ್ ಮಾಡೋದಂತ ಒಂದು ತೀರ್ಮಾನ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಒತ್ತಾಯ ಏನಂದ್ರೆ, ನಮಗೆ ಮಾದಿಗರಿಗೆ ಕರ್ನಾಟಕ ರಾಜ್ಯದಲ್ಲಿ 4 ಸಮೀಕ್ಷೆಗಳಾಗಿದೆ. ಸದಾಶಿವ ವರದಿ ಆಗ್ಬೋದು, ನಾಗಮೋಹನ್ ದಾಸ್ ವರದಿ ಆಗ್ಬೋದು, ಎಲ್ಲ ವರದಿಗಳಲ್ಲೂ ಸಹ ಮಾದಿಗರು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಮಗೆ 7ರಿಂದ 8% ನಮಗೆ ಬರಬೇಕು ಅಂತ ನಮ್ಮ ಒತ್ತಾಯ ಆಗಿತ್ತು. ಆ ನಿಟ್ಟಿನಲ್ಲಿ ಈ ದಿನ ನಾವು ನಮಗೆ ಮಿನಿಮಮ್ 7% ನಮಗೆ ರಿಸರ್ವೇಷನ್ ಅನ್ನ ತೀರ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಿದ್ದರಾಮಯ್ಯನವರಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಮಾದಿಗರ 30 ವರ್ಷಗಳ ಹೋರಾಟ, 30 ವರ್ಷಗಳ 3 ದಶಕಗಳ ಕಾಲ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅದಕ್ಕೆ ಅಂತ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಅದು ಮುಂದೆ ಏನಾಗುತ್ತೆ ಅನ್ನೋ ಕಾದು ನೋಡಬೇಕು. ಅದು 7:15 ಮೇಲೆ ಏನು ನ್ಯೂಸ್ ಬರುತ್ತೆ ಅದ್ರ ಮೇಲೆ ನಾವು ತೀರ್ಮಾನಗಳನ್ನು ತಗೊಂತೀವಿ. ಮಾದಿಗರು ಹೆಚ್ಚಾಗಿದ್ದಾರೆ ಅಂತ ಹೇಳಿ ನಮ್ಮ ಒಂದು ಸಮೀಕ್ಷೆ. ಇವಾಗ 4 ಸಮೀಕ್ಷೆಗಳಾಗಿದ್ದಾವೆ. ಸದಾಶಿವ ಸಮೀಕ್ಷೆನೂ ಅದೇ ಹೇಳಿದೆ, ಕಾಂತರಾಜ್ ವರದಿನೂ ಅದೇ ಹೇಳಿದೆ, ಮತ್ತು ನಮ್ಮ ಮಾಧುಸ್ವಾಮಿ ವರದಿನೂ ಅದೇ ಹೇಳಿದೆ. ಈಗ ಲೇಟೆಸ್ಟ್ ಆಗಿ ನಮ್ಮ ನಾಗಮೋಹನ್ ದಾಸ್ ಅವರ ವರದಿಯೂ ಸಹ ಏನು ಮಾದಿಗರು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು 6% ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ, ವಲಯರಿಗೆ 5% ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ 7ರಿಂದ 8% ಬರಬೇಕು. ನಮಗೆ 7% ಇದ್ರೂ ಸಹ ನಾವು ತೃಪ್ತಿ ಪಡುವಂಥ ಜನ ನಾವು ಮಾದಿಗರು. ಆ ನಿಟ್ಟಿನಲ್ಲಿ ನಮ್ಮ ಪರವಾಗಿ ಸಿದ್ದರಾಮಯ್ಯನವರು ತೀರ್ಮಾನ ತಗೊಂತಾರೆ ಅಂತ ಹೇಳ್ಬಿಟ್ಟು ನಮಗೆ ಆಶಾಭಾವನೆ ಇಟ್ಕೊಂಡು ನಾವು ವೇಟ್ ಮಾಡ್ತಾ ಇದ್ದೀವಿ. ಇವತ್ತು ಒಳ ಮೀಸಲಾತಿಯ ಜಾರಿಗಾಗಿ ಏನು ನಾವು 1% ಬರ್ತಕ್ಕಂಥ 59 ಅಲೆಮಾರಿ ಸಮುದಾಯಗಳು, ಅಂದರೆ 49 ನೈಜ ಅಲೆಮಾರಿ ಸಮುದಾಯಗಳು ಮತ್ತು ಅದರ ಜೊತೆಯಲ್ಲಿ ಸೇರಿಸಿರ್ತಕ್ಕಂಥ 10 ಸಮುದಾಯಗಳನ್ನು ಸೇರಿಸ್ಕೊಂಡು ಇವತ್ತು ನಮಗೆ 1% ನೀಡಬೇಕಂತೇಳಿ ಒತ್ತಾಯ ಮಾಡಿ ನಾವು ಫ್ರೀಡಮ್ ಪಾರ್ಕಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ಕಾರಣ ನಿನ್ನೆ ನಡೆದಿರ್ತಕ್ಕಂಥ ನಮ್ಮ ಬಲಗೈ ಸಮುದಾಯದ ಬಂಧುಗಳು ಏನು ನಮ್ಮ ನೈಜ ಅಲೆಮಾರಿಗಳ ಸಮುದಾಯ ಇರತಕ್ಕಂಥ ಚನ್ನದಾಸ ಆಗಲಿ, ವಲದಾಸ ಆಗಲಿ ಮತ್ತು ಇನ್ನಿತರ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನು ಮತ್ತೆ ಬೇರ್ಪಡಿಸಿ ಆ ಸಮುದಾಯಗಳನ್ನು ಬೇರ್ಪಡಿಸಿ ಇಲ್ಲಿರ್ತಕ್ಕಂಥ 1% ಕಿತ್ಕೊಳ್ಳುವಂಥ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ. ದಯಮಾಡಿ ಆ ವಲಯ ಸಮುದಾಯದ ನನ್ನೆಲ್ಲ ಬಂಧುಗಳಲ್ಲಿ ಮತ್ತು ಎಡಗೈ ಬಲಗ ಸಮುದಾಯದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದಷ್ಟೇ, ನಾವು ಈ ದೇಶದಲ್ಲಿ ಇನ್ನೂ ಕೂಡ ಈ ದೇಶಕ್ಕೆ 79 ವರ್ಷಗಳಾಗಿ ಸ್ವತಂತ್ರ ಸಿಕ್ಕರೂ ಕೂಡ ನಾವು ನಿಕೃಷ್ಟವಾಗಿ ಬಹಳ ಹೀನಾಯ ಸ್ಥಿತಿಯಲ್ಲಿ ಬರ್ತಕ್ಕಂಥ ಅಲೆಮಾರಿ ಸಮುದಾಯಗಳಾಗಿದ್ದೇವೆ. ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ನಮ್ಮ ಏನು ಅವರ ಆರ್ಥಿಕವಾಗಿ ಮತ್ತು ಹಿಂದುಳಿದ ಔದ್ಯೋಗಿಕವಾಗಿರ್ತಕ್ಕಂಥ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ನೀಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು. ಆದರೆ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ವರದಿಯನ್ನು ನೀಡಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬರು. ಅದು ಕೂಡ ನಾವು ಒಪ್ಕೊಂಡಿದ್ದೀವಿ. 1% ನೀಡಿದರೆ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ನಾವು ಇವತ್ತಲ್ಲ ನಾಳೆ ಒಬ್ಬ KS ಆಫೀಸರು, IAS ಆಫೀಸರು, ನಮ್ಮಲ್ಲಿ ಯಾರೋ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನು ಇನ್ನೊಬ್ಬರು ಆಗ್ತಕ್ಕಂಥ ಒಂದು ಮುಂದೆ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂತೇಳಿ ನಾವು ಸಂತೋಷ ಪಟ್ಟಿದ್ದೀವಿ.
ಆದರೆ ಇವತ್ತು ಯಥಾಸ್ಥಿತಿ ಇವತ್ತು ಯಾವುದೇ ಕಾರಣಕ್ಕೆ ಉಪಸಮಿತಿಯನ್ನು ರಚನೆ ಮಾಡದೆ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಲೇಬೇಕಂತೇಳಿ ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಮ್ಮ ಅಲೆಮಾರಿ 49 ಸಮುದಾಯ ಮತ್ತು 10 ಸಮುದಾಯ ಸೇರಿಸಿ 59 ಸಮುದಾಯಗಳ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇವತ್ತು ಒಳ ಮೀಸಲಾತಿಗೆ ಆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಅವಕಾಶ, ಅದರಲ್ಲಿ ಏನು ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಸೂಕ್ಷ್ಮ ಅತಿ ಸೂಕ್ಷ್ಮ ಅತಿ ಹಿಂದುಳಿದ ವರ್ಗ ಸಮುದಾಯ 59 ಪ್ರವರ್ಗ ಎ ಒಂದು ಮೊದಲನೇ ಗುಂಪಾಗಿ ನಮ್ಮನ್ನ ಪರಿಗಣಿಸಿದೆ. ಬಟ್ ಈ ನಿಟ್ಟಿನಲ್ಲಿ ನಮಗೆ 1% ಸಾಕಾಗಲ್ಲ. ಯಾಕಂದ್ರೆ ಸ್ವತಂತ್ರ ಭಾರತದಲ್ಲಾಗಲಿ ಸ್ವತಂತ್ರ ಪೂರ್ವದಲ್ಲಾಗಿರ್ಬೋದು ನಮ್ಮನ್ನ ಈ ಸಮುದಾಯಗಳಿಗೆ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಸಮುದಾಯಗಳು, ವಿರಳ ಸಮುದಾಯಗಳು, ಧ್ವನಿ ಇಲ್ಲದಂಥ ಸಮುದಾಯಗಳು, ಯಾವುದೇ ರೀತಿ ಪ್ರಾತಿನಿಧ್ಯ ಇಲ್ಲದಂಥ ಸಮುದಾಯಗಳು ಕನಿಷ್ಠ ಇವರಿಗೆ 2-3% ಕೊಡಲೇಬೇಕಾಗುತ್ತೆ, ಆದ್ಯತೆಯಾಗಿ ಕೊಡಲೇಬೇಕಾಗತ್ತೆ. ಆ ದೃಷ್ಟಿನಲ್ಲಿ ನಾವು ಸರ್ಕಾರಕ್ಕೆ ಇವತ್ತೇನು ಮಂಡನೆ ಮಾಡ್ತಾ ಇದ್ದೇವೆ ವಿಶೇಷ ಸಚಿವ ಸಂಪುಟದಲ್ಲಿ, ನಮಗೆ 59 ಅಲೆಮಾರಿ ಸಮುದಾಯಗಳು ಅಂತ ಪ್ರವರ್ಗ ಎ ಅಂತ ಇದೆ, ಅದಕ್ಕೆ 2-3% ಕೊಡಬೇಕು. ಆಮೇಲೆ ಜೊತೆಯಲ್ಲಿ ಅತಿ ಶೀಘ್ರದಲ್ಲಿ ಇವತ್ತೇ ಜಾರಿಗೆ ಏನು ವರದಿ ಅದು ಅನುಷ್ಠಾನಕ್ಕೆ ಬರಬೇಕು. ಯಾವುದೇ ರೀತಿಯ ಸರ್ಕಾರ ಮತ್ತೆ ವಿಳಂಬ ಧೋರಣೆ ಮಾಡಿದ್ರೆ ನಾವು ಇಡೀ ಸಮುದಾಯ 101 ಪರಿಶಿಷ್ಟ ಜಾತಿಯವರು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಿಮ್ಮ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಬೀದಿಗಿಳಿದು ಹೋರಾಟ ಮಾಡ್ತೀವಿ, ವಿಧಾನಸೌಧ ಘೇರಾವ್ ಆಗ್ತೀವಿ. ವಿಳಂಬ ನೀತಿ ಧೋರಣೆ ಮಾಡ್ದಲೆ ಯಥಾವತ್ ಜಾರಿಗೆ ಆಗಲಿ 2-3% ಅಲೆಮಾರಿಗಳಿಗೆ ನೈಜ ಪ್ರವರ್ಗ ಎ ಗುಂಪಿಗೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ನನ್ನ ಹೆಸರು ವೀರೇಶ್ ಕೆ ವಿಭೂತಿ ಅಂತೇಳಿ, ವಕೀಲರು ಹಾಗೂ 49 ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಮುಖ ಇದ್ದೀನಿ. ಏನು ಕಳೆದ ಆಗಸ್ಟ್ 2024 ಆಗಸ್ಟ್ 1ನೇ ತಾರೀಕು ನಮ್ಮ ಸಪ್ತ ಸದಸ್ಯ ಪೀಠ ಸುಪ್ರೀಂ ಕೋರ್ಟ್ನ ಚಂದ್ರಚೂಡ್ ಅವರ ಒಂದು 7 ಸದಸ್ಯರ ಒಂದು ವೇದಿಕೆ ಏನು ಒಳ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಗಳಲ್ಲಿ ವರ್ಗೀಕರಣ ಮಾಡಬೇಕು. ಯಾಕಂದ್ರೆ ಅಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸಮಾನಾಂತರ ಸ್ತರ ಇಲ್ಲ, ಅಲ್ಲಿ ಸಹ ಅಸಮಾನತೆ ಇದೆ. ಏನು ಇವತ್ತು ಸರ್ಕಾರದ ಅನುದಾನಗಳು ಇರ್ಬೋದು, ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಇದನ್ನ ಪಡ್ಕೊಳ್ಳೋದ್ರಲ್ಲಿ ಪರಿಶಿಷ್ಟರಲ್ಲಿ ಸಮಾನತೆ ಇಲ್ಲ, ಇಲ್ಲಿ ಸಹ ಅಸಮಾನತೆ ಇದೆ. ಹಾಗಾಗಿ ವರ್ಗೀಕರಣ ಮಾಡ್ಬೇಕಂತೇಳಿ ಕಳೆದ ವರ್ಷ ಇಲ್ಲಿ 1 ವರ್ಷ ಕಳೆದು ಸಹ ಆದೇಶ ಆಗಿದೆ. ಆದರೆ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಇದನ್ನು ಅನುಷ್ಠಾನ ಮಾಡೋದ್ರಲ್ಲಿ ತುಂಬಾ ಕಾಲ ವಿಳಂಬ ಮಾಡಿದೆ. ಆದರೆ ಇಲ್ಲೊಂದು ನಮ್ಮ ಏನು ಒಳ ಮೀಸಲಾತಿಯ ಒಂದು ಆಯೋಗವನ್ನು ರಚನೆ ಮಾಡಿ ನಮ್ಮ ನಿವೃತ್ತ ನ್ಯಾಯಮೂರ್ತಿ ಅವರ ಅಧ್ಯಕ್ಷತೆ, ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿತ್ತು. ಇದರಲ್ಲಿ ನಮ್ಮ 49 ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳು ಏನು ಆಯೋಗದ ಒಂದು ಸಮೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿಲ್ಲ. ಕಾರಣ ಅಲೆಮಾರಿಗಳು ಇವತ್ತು ಸಹ ತುತ್ತು ಅನ್ನಕ್ಕಾಗಿ ಗುಡಾರಗಳನ್ನ ಹಾಕೊಂಡು ಊರಿಂದ ಊರಿಗೆ ಅವರು ವರ್ಗಾವಣೆ ಆಗ್ತಾ ಇರೋದ್ರಿಂದ ಅವರು ಈ ಸಮೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಲ್ಲ. ಉದಾಹರಣೆಗೆ ನಮ್ಮ ಸುಡುಗಾಡ್ ಸಮುದಾಯನ ತಗೊಂಡ್ರೆ 2011ರ ಸೆನ್ಸಸ್ ಅಲ್ಲಿ ಕೇವಲ 26,000 ಇತ್ತು, ಈಗ 36,000 ಆಗಿದೆ. ಅಂದ್ರೆ ನಮ್ದು ಹೆಚ್ಚು ಕಡಿಮೆ 1 ಲಕ್ಷ ಮೇಲೆ ದಾಟಬೇಕಾಗಿತ್ತು. ಹಾಗಾಗಿ ಕೇವಲ ಜನಸಂಖ್ಯೆಯನ್ನು ಆಧಾರವಾಗಿ ಮಾಡದೇನೆ ಇವತ್ತು ನಾವು ಉದ್ಯೋಗ, ಶಿಕ್ಷಣ, ವಸತಿ ಎಲ್ಲ ವಿಚಾರದಲ್ಲೂ ಅತ್ಯಂತ ಹಿಂದುಳಿದು ಇವತ್ತು ದಾರಿದ್ರ್ಯವಾಗಿ ನಾವು ಬದುಕ್ತಾ ಇದ್ದೀವಿ. ಇಂಥ ಸಮುದಾಯಗಳಿಗೆ ಈ 1% ಕೊಟ್ಟರೆ ಸೂಕ್ತ ಅಲ್ಲ, ಇನ್ನು ಹೆಚ್ಚಿಗೆ ಮಾಡಿ 2% ಮೀಸಲಾತಿಯನ್ನು ಒದಗಿಸಬೇಕಂತೇಳಿ ನಾವು 49 ಸಮುದಾಯಗಳ ಪರವಾಗಿ ನಾವು ಕೋರ್ತಾ ಇದ್ದೀನಿ. ಕಳೆದ 35 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮಾದಿಗರು ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರ ಮೂಲಕ 101 ಜಾತಿಗಳಿಗೆ ಸರಿಸಮಾನವಾಗಿರ್ತಕ್ಕಂಥ ತಾರತಮ್ಯವಿಲ್ಲದ ಪಾಲು ಹಂಚಿಕೆ ಆಗಬೇಕನ್ನೋದು ನಮ್ಮ ಬೇಡಿಕೆಯಾಗಿದೆ. ಆ ಬೇಡಿಕೆಯನ್ನು ಕಾಂಗ್ರೆಸ್ಸು, BJP, JDSಗೆ ಮನವರಿಕೆ ಮಾಡಿದ್ದಾಗಿದೆ. ಒಂದು ಕಡೆ ಪಕ್ಷಗಳಿಗೆ ಮನವರಿಕೆ ಆಗಿದೆ. ಅದೇ ಥರ ಸರ್ವೋಚ್ಚ ನ್ಯಾಯಾಲಯ ಕೂಡ ಈ ಒಳ ಮೀಸಲಾತಿ ಸಂವಿಧಾನಿಕವಾಗಿದೆ, ನ್ಯಾಯಸಮ್ಮತವಾಗಿದೆ, ಇದನ್ನು ಜಾರಿ ಮಾಡಬೇಕಂತ ಈಗಾಗಲೇ ಆದೇಶ ಕೊಟ್ಟಿರೋದ್ರಿಂದ ಕಳೆದ 1 ವರ್ಷದಿಂದ ಆ ಒಂದು ತೀರ್ಪು ಇನ್ನು ನೆನೆಗೊಂಡಿದೆ. ಇವತ್ತು ಆ ತೀರ್ಪಿನ ಹಿನ್ನೆಲೆಯಲ್ಲಿ ನೇಮಕಗೊಂಡಿರ್ತಕ್ಕಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಸರ್ಕಾರಕ್ಕೆ ಆಗಸ್ಟ್ 4ರಂದು ಸಲ್ಲಿಕೆಯಾಗಿದೆ. ಆ ಸಲ್ಲಿಕೆಯಾಗಿರ್ತಕ್ಕಂಥ ವರದಿ ಇಂದು ಸಚಿವ ಸಂಪುಟದಲ್ಲಿ ಚರ್ಚೆಯಾಗಿ ತೀರ್ಮಾನವಾಗಬೇಕಾಗಿದೆ. ಆ ತೀರ್ಮಾನವಾದ ನಂತರ ಇಡೀ ಕರ್ನಾಟಕದ 101 ಜಾತಿಗಳು, ಕೇವಲ ಒಂದು ಜಾತಿ ಅಲ್ಲ, 101 ಜಾತಿಗಳಿರ್ತಕ್ಕಂಥ 1,16,00,000 ಜನ ಇವತ್ತು ಸಂಭ್ರಮ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ತೀರ್ಪು ಬರೋವರೆಗೆ, ಅಂಗೀಕಾರ ಆಗೋವರೆಗೆ ನಾವು ಇಲ್ಲಿ ವೇದಿಕೆಯಲ್ಲಿ ಇರ್ತೀವಿ. ಅದು ಬಂದ ನಂತರ ಇಡೀ ಕರ್ನಾಟಕದ ಪರಿಶಿಷ್ಟ ಜಾತಿಗಳ ಸಮುದಾಯಗಳು ನಾವೆಲ್ಲರೂ ಸಂಭ್ರಮ ಮಾಡೋಣ. ಅದಕ್ಕೋಸ್ಕರ ಶಾಂತಿಯುತವಾಗಿರ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ.